ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಜನೌಷಧ ಕೇಂದ್ರಗಳನ್ನ ಸ್ಥಗಿತಗೊಳಿಸಿದಂತ ಆದೇಶವನ್ನ ರದ್ದುಪಡಿಸಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧ ಕೇಂದ್ರಗಳನ್ನ ಸ್ಥಗಿತಗೊಳಿಸಿದಂತ ಆದೇಶ ಇದು. ರಾಜ್ಯ ಸರ್ಕಾರದ ಆದೇಶವನ್ನ ರದ್ದು ಮಾಡಿದೆ ಹೈಕೋರ್ಟ್. ಧಾರವಾಡ ಹೈಕೋರ್ಟ್ ಪೀಠದಿಂದ ಆದೇಶವನ್ನು ಹೊರಡಿಸಲಾಗಿದೆ. ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿನ ಜನೌಷಧ ಕೇಂದ್ರವನ್ನ ಸ್ಥಗಿತಗೊಳಿಸಲಾಗಿತ್ತು. ಇನ್ನು ರಾಕೇಶ್ ಮಹಾಲಿಂಗಪ್ಪ ಮತ್ತಿತರರು ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಿದರು. ಜನೌಷಧ ಕೇಂದ್ರ ತೆರೆಯುವುದಕ್ಕೆ ಮೂಲ ಸೌಕರ್ಯವನ್ನು ಕಲ್ಪಿಸುವುದಕ್ಕೆ ವೆಚ್ಚವಾಗಿದೆ. ಜನರಿಗೆ 50% 90% ರಿಯಾಯಿತಿ ದರದಲ್ಲಿ ಔಷಧವನ್ನು ನೀಡಲಾಗ್ತಾ ಇದೆ. ಇನ್ನು ಸರ್ಕಾರದ ಆದೇಶದಿಂದಾಗಿ ಮೂಲಭೂತ ಹಕ್ಕಿಗೆ ಧಕ್ಕೆ ಅಂತ ವಾದಿಸಲಾಗಿತ್ತು. ಜನೌಷಧಿ ಕೇಂದ್ರಗಳನ್ನ ಮುಚ್ಚಬೇಕು ಅಂತ ಹೇಳಿಲ್ಲ. ಹೀಗಂತ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳು ಬೇಡ ಅನ್ನೋದು ನಮ್ಮ ವಾದ ಅಂತ ಹೇಳಿದ್ದಾರೆ. ಅವರು ಜನೌಷಧಿ ಕೇಂದ್ರ ಮುಚ್ಚಬೇಕು ಅಂತ ನಾವು ಹೇಳಿಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಬೇಡಿ ಅಂತ ಹೇಳಿದ್ದೀವಿ. ನಾವು ಜನೌಷಧಿ ಕೇಂದ್ರ ಮುಚ್ಚಬೇಕು ಅಂತ ನಾವು ಹೇಳಿಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳ ಅವಶ್ಯಕತೆ ಇಲ್ಲ. ದಟ್ ಇಸ್ ಮೈ ಸ್ಟ್ಯಾಂಡ್. ಅವರು ಜನೌಷಧಿ ಕೇಂದ್ರ ಮುಚ್ಚಬೇಕು ಅಂತ ನಾವು ಹೇಳಿಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಬೇಡಿ ಅಂತ ಹೇಳಿದ್ದೀವಿ. ನಾವು ಜನೌಷಧಿ ಕೇಂದ್ರ ಮುಚ್ಚಬೇಕು ಅಂತ ನಾವು ಹೇಳಿಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳ ಅವಶ್ಯಕತೆ ಇಲ್ಲ. ಇನ್ನು ಜನೌಷಧಿ ಕೇಂದ್ರ ಮುಚ್ಚುವ ನಿರ್ಧಾರಕ್ಕೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸಿದೆ. ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಎಟಿಎಂ ಆಗಿದೆ. ಜನೌಷಧಿ ಕೇಂದ್ರ ಬಂದ್ಗೆ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದುಡ್ಡು ಸಿಗುವ ಕಡೆಗೆ ಮಾತ್ರ ಟೆಂಡರ್ ಅನ್ನ ಕೊಡ್ತಾರೆ. ಕಾಂಗ್ರೆಸ್ ಪ್ರಯತ್ನಕ್ಕೆ ಕೋರ್ಟ್ ತಡೆಯನ್ನ ನೀಡಿದೆ ಅಂತ ಡಾಕ್ಟರ್ ಅಶ್ವಥ್ ನಾರಾಯಣ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಾರ್ಟಿಗೆ ಎಟಿಎಂ ಇದು. ದುಡ್ಡು ಎಲ್ಲಿ ಸಿಗುತ್ತೆ ಅಷ್ಟು ಮಾತ್ರ ಇವರು ಟೆಂಡರ್ಗಳು ಕೊಡ್ತಾರೆ. ಜನೌಷಧಿ ಅನ್ನೋದು ಬಡವರಿಗೆ ಕಡಿಮೆ ಬೆಲೆಯಲ್ಲಿ, ಸುಮಾರು 60-70% ಕಡಿಮೆ ಬೆಲೆಯಲ್ಲಿ ಔಷಧಿಗಳನ್ನು ಕೊಡುವಂಥದ್ದು ಜನ ಇಷ್ಟಪಡ್ತಾರೆ. ಮತ್ತು ಕೇಂದ್ರ ಸರ್ಕಾರ ರೆಕಗ್ನೈಸ್ ಮಾಡಿರೋವಂಥ ಮೆಡಿಸಿನ್ಸ್ ಅದು. ಇವ್ರಿಗೆ ಅದರಲ್ಲಿ ಕಮಿಷನ್ ಸಿಗಲ್ಲ. ಅದಕ್ಕೊಂದು ನೆವ ಹೇಳಿ ಹಾಳು ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಬಡವರಿಗೆ, ನಾಡಿನ ಜನತೆ, ಸಾರ್ವಜನಿಕರಿಗೆ ಜನೌಷಧಿ ಬಹಳಷ್ಟು ಅವಶ್ಯಕತೆ ಇರುವಂಥದ್ದು. ಇದಕ್ಕೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಯಾಕೆ ಸರಿ ಕಾಣ್ತಿರ್ಲಿಲ್ಲ ಅಂತ ನನಗೆ ಆಶ್ಚರ್ಯ. ಇವರು ಆಸ್ಪತ್ರೆಗಳಲ್ಲಿ ಔಷಧಿ ಕೊಡಲಿಕ್ಕೆ ಆಗ್ತಿಲ್ಲ. ಯಾವಾಗ ಇವರು ಔಷಧಿಯನ್ನು ಕೊಡೋಲ್ಲ ಆಗ ಕಮ್ಮಿ ದರದಲ್ಲಿ ಸಿಗುವಂಥ ಜನೌಷಧಿಯರಿಗೆ ಹೋಗಿ ಕೊಂಡ್ಕೊಳ್ಳೋಂಥದ್ದಾಗುತ್ತೆ. ಅದನ್ನು ಸಹ ಮುಚ್ಚಕ್ಕೆ ಹೇಳ್ತಿರಲ್ಲ. ನಾವು ಒಳ್ಳೇದಂತೂ ಮಾಡಲಿಕ್ಕಾಗಲಿಲ್ಲ ಅಂದರೆ ಕೆಟ್ಟದ್ದು ಮಾಡಬಾರ್ದು ಅಂತಾರೆ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಕೆಟ್ಟದನ್ನು ನಾವು ಮಾಡ್ತೀವಿ ಅನ್ನೋದಕ್ಕೆ ಒಂದು ಉದಾಹರಣೆನೇ ಈ ಜನೌಷಧಿಯನ್ನು ಮುಚ್ಚಕ್ಕೆ ಮಾಡಿದಂಥ ಪ್ರಯತ್ನ. ನಿಜಕ್ಕೂ ಅಧಿಕಾರ ದುರ್ಬಳಕೆಯ ಒಂದು ಉದಾಹರಣೆ, ಒಳ್ಳೆ ಉದಾಹರಣೆ ಅಂದರೆ ಈ ಜನೌಷಧಿಯನ್ನು ಮುಚ್ಚಲಿಕ್ಕೆ ಪ್ರಯತ್ನ ಮಾಡಿದಂಥ ಈ MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.